ಇನ್ನು ಮಧ್ಯಪ್ರಾಚ್ಯಕ್ಕೆ ಸಾವಿರಾರು ಅಮೆರಿಕನ್ ಸೈನಿಕರು ಶಾಕಿಂಗ್ ನಿರ್ಣಯ ಕೈಗೊಂಡ ಡೊನಾಲ್ಡ್ ಟ್ರಂಪ್ ಇನ್ನು ಮುಂದಿನ ಹಂತಕ್ಕೆ ಯುದ್ಧ ಕೊಂಡೊಯ್ಯಲು ಪ್ಲಾನ್ ಅನ್ನು ಮಾಡ್ತಾ ಇದ್ದಾರಾ? ಮಧ್ಯಪ್ರಾಚ್ಯಕ್ಕೆ ಸಾವಿರಾರು ಅಮೆರಿಕನ್ ಸೈನಿಕರು ಶಾಕಿಂಗ್ ನಿರ್ಣಯ ಕೈಗೊಂಡ ಡೊನಾಲ್ಡ್ ಟ್ರಂಪ್ ಇನ್ನು ಮುಂದಿನ ಹಂತಕ್ಕೆ ಯುದ್ಧ ಕೊಂಡೊಯ್ಯಲು ಪ್ಲಾನ್ ಏನಾದರೂ ಮಾಡ್ತಾ ಇದ್ದಾರಾ? ಇರಾನ್ ದೇಶಕ್ಕೆ ಅಮೆರಿಕ ಸೇನೆ ನುಗ್ಗಿಸಲು ಪ್ಲಾನ್ ಏನಾದರೂ ಮಾಡ್ತಾ ಇರುವಂಥದ್ದು. ಹಾರ್ಮುಜ್ನಲ್ಲಿ ತೈಲ ನೌಕೆಗಳಿಗೆ ರಕ್ಷಣೆ ಕಲ್ಪಿಸಲು ಪ್ಲಾನ್ ಮಾಡ್ತಾ ಇದ್ದಾರೆ. ಇರಾನ್ ಗಡಿಗುಂಟ ಅಮೆರಿಕ ಸೇನೆ ನಿಯೋಜಿಸುವ ಲೆಕ್ಕಾಚಾರ ಇದು. ಸಾಧ್ಯ ಆದರೆ ಕಾರ್ಗ್ ದ್ವೀಪಕ್ಕೆ US ಸೇನೆ ನುಗ್ಗಿಸಲು ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಅಮೆರಿಕದವರು. ಆದರೆ ಈ ಆಪರೇಷನ್ ಸಿಕ್ಕಾಪಟ್ಟೆ ಡೇಂಜರ್. ಈ ಬಗ್ಗೆ ಟ್ರಂಪ್ಗೆ ಸಾಕಷ್ಟು ಸಲಹೆ ನೀಡಿರುವಂತಹ ಆಪ್ತ ಬಳಗ. ಆದರೂ ಕೂಡ ಟ್ರಂಪ್ ಹುಚ್ಚುಚ್ಚು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಜಗತ್ತಿಗೆ ಇದು ದೊಡ್ಡ ಮಟ್ಟದ ರೀತಿಯಲ್ಲಿ ಸಂಕಷ್ಟ ಎದುರಾಗುವಂಥದ್ದು. ಮಧ್ಯಪ್ರಾಚ್ಯಕ್ಕೆ ಸಾವಿರಾರು ಅಮೆರಿಕ ಸೈನಿಕರನ್ನು ಕಳಿಸ್ತಾ ಇದ್ದಾರೆ. ಮಧ್ಯಪ್ರಾಚ್ಯದ ನೆಲೆಗಳನ್ನು ಉಳಿಸ್ಕೊಳ್ಳೋದಕ್ಕೆ ಅದರ ಜೊತೆಗೆ ಕಾರ್ಗ್ ದ್ವೀಪದ ಮೇಲೆ ದಾಳಿ ಮಾಡುವುದಕ್ಕೆ, ಅದನ್ನು ಧ್ವಂಸ ಮಾಡುವುದಕ್ಕೆ ಈಗಾಗಲೇ ಟ್ರಂಪ್ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ. ಪ್ಲ್ಯಾನನ್ನು ಕೂಡ ಮಾಡ್ತಾ ಇರುವಂಥದ್ದು. ಹಾರ್ಮುಜ್ ಜಲಸಂಧಿಯಲ್ಲಿ ಏನು ತೈಲ ನೌಕೆಗಳನ್ನು ರಕ್ಷಣೆ ಮಾಡೋದಕ್ಕೂ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಅದರ ಪರವಾಗಿ ಹಾಗೆ ಅಲ್ಲಿರುವಂತಹ ಕಾರ್ಗ್ ದ್ವೀಪದ ಮೇಲೆ ಏನು ದಾಳಿ ಮಾಡೋದಕ್ಕೆ ಟ್ರಂಪ್ ಈಗ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ, ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು.